ಪಾಠ್ಯ ಶುಕ್ರವಾರ ಪಾಠ. ಓಂ ಶ್ರೀ ಅಪ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಹದ ಪ್ರಭಾ ಜಾಲೋಲ್ಲಾಸೌತಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲಬುಪುಷೇ ನಮೋ ಅಶೇಷಾಮ್ನಾಯ ಸ್ತುತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಅನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋ ಬ್ರಹ್ಮ ಜಿಜ್ಞಾಸಾ ಓಂ ಯದೀಯ ಚರಣಾಂಭೋಜ ಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತಿ ಸತತಂ ಮುಕ್ತಾಃ ಸಂಶ್ರಯೇತಂ ಪ್ರಿಯಪತಿಂ. ಈಗ ತೇಜೋಭಿಧಾಂ ಹಿಂದಿದೆ. ಭೋಗೋ ವಿಶೇಷೇಣ ಚ ಲಯೋ ಯಥೋ ಮುಕ್ತಿರಿಯಂ ಸುರಾಣಾಂ. ಇವರು ಮುಕ್ತಿ ಹೋಗೋ ರೀತಿ ಸುರರೆಲ್ಲ ಈ ರೀತಿ ಹೋಗ್ತಾರೆ, ಅವ್ರಿಗೆ ಬೇರೆ ಮಾರ್ಗ ಅಂತಿಲ್ಲ. ಸೋತ್ತಮರಲ್ಲಿ ಲಯ, ಸೋತ್ತಮರು ಅಂದರೆ ಯಾರಿಂದ ಅವತರಿಸಿರ್ತಾರೋ ಅವರಲ್ಲಿ. ನನು ಪ್ರಾಂಗ್ ಮುಕ್ತಾನಾಂ ಭೋಗಾದಿಕಂ ಸಮರ್ಥಿತಂ ಇದಾನೀಂ ತು ಉಚ್ಯತೆ ಲಯಯೋ ಮುಕ್ತಿ ರೀತಿ ತತ್ಕಥಂ ಪೂರ್ವಾಪರ ವಿರೋಧೋ ನ ಭವತಿ ಇತ್ಯತಃ ಭೋಗ ಇತಿ. ಭೋಗೋ ವಿಶೇಷೇಣ ಚ. ಇಲ್ಲಿ ಭೋಗ ಅಂತ ಹೇಳಿದರೆ ಏನರ್ಥ ಅಂಬಿಡೋದಕ್ಕೆ ಲಯ ಲಯ ಅಂತ ಹೇಳ್ತಾರೆ. ಲಯ ಅಂದ್ರೆ ಹಾಗಲ್ಲ, ಭೋಗೋ ವಿಶೇಷೇಣ ಚ. ವಿಶೇಷವಾದ ಭೋಗ ಹೆಚ್ಚುತ್ತಾ 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 ಹೋಗುತ್ತೆ. ವಿಶೇಷೇಣ ದೇವಪದಾದಪಿ ಅತಿಶಯೇನ. ದೇವಪದವಿಯಲ್ಲಿದ್ದಾರೆ ಅವರಿಗೆ, ಮುಕ್ತರಾಗ್ತಾ ಇದ್ದಾರೆ. ನಮಗೇನು ಅನಿಸುತ್ತೆ ಈಗ ಅವರಿಗೆ ಪಾಪ ಅದೇ ಕಳ್ಕೊಂಡು ಬಿಟ್ರಲ್ಲ ಅಂತ ಅನಿಸುತ್ತೆ. ಅಲ್ಲ, ಅವ್ರ ಆನಂದ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಇವರು ಹ್ಯಾಪಿಯಾಗಿ ರಿಟೈರ್ ಆದವನು ಏನಾಗುತ್ತೆ, ಅವಳು ಖುಷಿಯಾಗಿರ್ತಾನೆ, ಏನು ಯೋಚನೆ ಇಲ್ಲ. ವಿಶೇಷೇಣ ಇಲ್ಲಿ ಲಯ ಆಗಿದ್ದು ಪದವಿ ಲಯ ಆಯಿತೇ ಹೊರತು ಅವರೇ ಲಯ ಆಗಿಲ್ಲ. ಪದವಿ ಲಯ ಆಯ್ತು ಅಂದರೆ ಪದವಿ ಬಿಟ್ಟು ರಿಟೈರ್ಡ್ ಅಷ್ಟೇ, ಮುಕ್ತಿ ಹೊಡ್ತಾ ಇದ್ದಾರೆ ನೋಡಿ. ವಿಷಯ ಯಾರಿಗೆ ಏನ ಪೋಸ್ಟೇ ಇಲ್ಲ, ವೈಂಡ್ ಅಪ್ ಮಾಡ್ತಾ ಇದ್ದಾರೆ. ದೇವ ಆಗಿಲ್ಲ, ಮುಕ್ತಿ ಹೋಗ್ಬೇಕಾರೆಲ್ಲ ಎಲ್ಲ ಹೋಗ್ಬಿಡ್ತಾರೆ. ಈಗ ಅಲಾಂಗ್ ವಿತ್ ಪದವಿ ಹೋಗ್ಬಿಡ್ತಾರೆ ಅವರು. ಹೌದು, ಏನು ಉಳಿಯೋದೇ ಇಲ್ಲ ಅಲ್ಲಿ. ಮತ್ತೆ ಬುದ್ಧಿ ಸೃಷ್ಟಿ ಆದ ವಾಪಸ್ ಕ್ರಿಯೇಟ್ ಆಗ್ತದೆ. ಅದು ವೈಂಡ್ ಅಪ್ ಆಗಿಬಿಡುತ್ತೆ. ಸಮಿತಿ ಡಿಸಾಲ್ವ್ ಮಾಡಿಬಿಟ್ರೆ ಹಾಗೆ ಡಿಸಾಲ್ವ್ ಅದು. ಈ ಪ್ರಳಯ ಅಂದರೆ ಅದೇ ಡಿಸಾಲ್ವ್ ಆಗೋಯ್ತು. ಈಗ ಅವ್ರು ಪೋಸ್ಟಲ್ಲಿ ಇದ್ರೋ ಹೆಸರು ಉಳ್ಕೊಳ್ತು, ಅವರಿಗೆ ಪೋಸ್ಟ್ ಹೋಯ್ತು, ಗೊತ್ತಾಯ್ತಾ. ಬಟ್ ಅವ್ರಿಗೆ ಸುಖ ಹೋಗಲಿಲ್ಲ, ಅದರಿಂದ ಸುಖ ಹೋಗಲಿಲ್ಲ. ಡಿಸ್ಮಿಸ್ ಮಾಡಿದ್ರೆ ಸುಖ ಹೋಗುತ್ತೆ. ಡಿಸ್ಮಿಸ್ ಆಗಿಲ್ಲ, ಅವರೆಲ್ಲ ಏನಾಗ್ತಾರೆ, ಪೂರ ಎಸ್ಬಿಟ್ಟು ರಿಟೈರ್ ಆಗಿ ಫುಲ್ ಇಲ್ಲಿದ್ದಾಗೆ 10% ಅಲ್ಲ 100%. ಇಲ್ಲಿ ಆ್ಯಕ್ಚುಲಿ ರಿಟೈರ್ ಸಂಬಳ ಕಡಿಮೆ ಆಗುತ್ತೆ, ಅಲ್ಲಿ ಆಗಲ್ಲ. ಪೂರ್ಣ ಆಗಿ ಇರೋದು ಏನು ಉಳಿಯೋದಿಲ್ಲ. ಹಾಂ, ಅದು ಪೋಸ್ಟ್ ಬರುತ್ತೆ, ಇವ್ರು ಬರಲ್ಲ. ಮತ್ತೆ ಹೊಸ ಬ್ಯಾಚ್ ಬರುತ್ತೆ. ಅದೇ ಸ್ಟೂಡೆಂಟ್ಸ್ ಪ್ರತಿ ವರ್ಷ ಇದ್ದರೆ ಒಬ್ಬರು ಸೇರಲ್ಲ ಸ್ಕೂಲಿಗೆ, ಗೊತ್ತಾಯ್ತಾ. ಯಾರೂ ಪಾಸ್ ಆಗಿಲ್ಲ ಅಂತ. ಭೋಗೋ ವಿಶೇಷೇಣ ಚ ವಿಶೇಷೇಣ ದೇವಪದಾದಪಿ ಅತಿಶಯೇನ ದೇಹಾನಿಲಕ್ಷಣ ಮುಕ್ತಿರ್ಲಯಾತ್ ನ ವಿಶಿಷ್ಯತೆ ಇತ್ಯುಕ್ತಂ ನತು ಸರ್ವಾಪಿ ಇತಿ ಭಾವ. ಅಂದರೆ ಇಲ್ಲಿ ಲಯಕ್ಕೆ ಏನಂತ ಅರ್ಥ ಗೊತ್ತಾ, ಇಲ್ಲಿ ದೇಹ ಲಕ್ಷಣ ಮುಕ್ತಿ ಲಯಾತ್ ನ ವಿಶಿಷ್ಯತೆ ಇತ್ಯುಕ್ತಂ ನತು ಸರ್ವಾಪಿ ಇತಿ ಭಾವ. ಇಲ್ಲಿ ದೇಹ ಹಾನಿ ಉಳಿದವರಿಗೆ ಆಗೋ ಪದವಿ ಹಾನಿ ಇವರಿಗೆ ಅಷ್ಟೇ ಹೊರತು ಅವ್ರಿಗೇನಾಗ್ತಾ ಇಲ್ಲ, ದುಃಖ ಆಗೋ ಪ್ರಸಕ್ತಿನೇ ಇಲ್ಲ. ಅತಏವ ಪ್ರಾಗೇಮಿತ್ಯುಕ್ತಂ, ಅದಕ್ಕೆ ಮಾತು ಹೇಳಿದ್ದಾರೆ ಹಿಂದೆ. ಯೋಗಶ್ಚ ಭೋಗಶ್ಚ ಮುಕ್ತಿ ರೀತಿ ಸೂತ್ರಕಾರ ಅನುಕ್ತಂ ಕಸ್ಮಾತ್ ಉಪಸಂಖ್ಯೇಯಮಿತ್ಯತಃ ಯಮಿ ಯಂ ವದಿಷ್ಯಂತಿ ಯಂ ಭೋಗಂ ಚತುರ್ಥಪಾದೆ ಸೂತ್ರಕಾರೋ ವಚ್ಯತೆ ಮುಕ್ತಿತ್ವೇನ ಸಹ. ಅಲ್ಲಿ ಏನೋ ಹೇಳ್ತಿದ್ದೀರಿ ನೀವೀಗ, ಸೂತ್ರಕಾರ ಲಯ ಅಂತ ಅಷ್ಟೇ ಹೇಳಿರೋದು, ನೀವು ಭೋಗ ಅಂತ ಹೇಳ್ತೀರಲ್ಲ ಅಂತ ಕೇಳಿದರೆ ಮುಂದೆ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ಹೇಳಿದ್ದೀವಿ ಅಂತೇಳಿ. ಸೂತ್ರಕಾರರೇ ಮುಂದೆ ಹೇಳಿದ್ದಾರೆ ಭೋಗ ಇದೆ ಅಂತೇಳಿ. ಅದಕ್ಕೆ ಅರ್ಥ ಮಾಡಬೇಕು, ಬೇರೆ ಅಲ್ಲ. ಪ್ರಮಾಣಾಂತರಂಚ ಉಕ್ತಶ್ಚೇತಿ ಉಕ್ತಂಚೇತಿ ಉಕ್ತಶ್ಚ ಬಿಂಬ ಪ್ರತಿಬಿಂಬ ಭಾವ ಪೈಂಗಿಶ್ರುತೋ ಉಕ್ತಲಯಾನುಸಾರತಃ. ಪ್ರತಿಬಿಂಬ ಭಾವ ಹೇಗಿರುತ್ತೋ, ಪ್ರತಿಬಿಂಬ ಎಲ್ಲೇ ಆಗಬೇಕು, ಬಿಂಬದೊಳಗೆ. ಇದು ಸಿಂಪಲ್. ಪ್ರತಿಬಿಂಬ ಅಲ್ಲದವರಾದರೆ ಅಲ್ಲೇ ಆಗೋದಿಲ್ಲ ಅದರೊಳಗೆ.
ಪ್ರತಿಬಿಂಬರಾಗಿದ್ದರೆ ಮಾತ್ರ ಎಲ್ಲೇ ಆಗಬೇಕು. ಈ ಉದಾಹರಣೆಗೆ ಒಂದು ಇದ್ರ ಪ್ರತಿಬಿಂಬ ಇದೆ ಅಂತ ತಿಳ್ಕೊಬೋಣ. ಗೊತ್ತಾ, ಈ ಪ್ರತಿಬಿಂಬ ಇದೆ, ಈ ಪ್ರತಿಬಿಂಬ ಒಂದರಿಂದ ಬಂದಿದೆ, ಅದು ಹೋದ ತಕ್ಷಣ ಇದು ಹೋಗಿಬಿಡೋದು. ಎಲ್ಲೇ ಆಗಬೇಕು, ಬುಡದ್ದು ಹೋಗೋದಿಲ್ಲ, ಇನ್ನೊಂದ್ರ ಅದು ಹೋಗೋದಿಲ್ಲ, ಇದು ಮಾತ್ರ ಹೋಗೋದು. ಈಗ ಪರಮಾತ್ಮ ವಾಯುದೇವರು ಎಲ್ಲರಿಗೂ ಪ್ರತಿಬಿಂಬ, ಮೂಲ ಬಿಂಬ ಆದ್ದರಿಂದ ಎಲ್ಲರೂ ಲಯ ಆಗ್ತಾರೆ. ಅವರಿಗೆ ಲಕ್ಷ್ಮೀನಾರಾಯಣ ಇಬ್ಬರು ಇನ್ಯಾರು ಇಲ್ಲ. ಪರಮಾತ್ಮ ಲಯ ಆಗಾಗಿಲ್ಲ. ಯಾತಕ್ಕೆ? ಬಿಂಬ ಅಂತ ತಾನೇ ಬಿಂಬ, ಅದು ಬಿಂಬ ಇಲ್ಲ, ಲಯ ಆಗೋದು. ಬಿಂಬ ಲಯ ಆಗೋ ಚಾನ್ಸೇ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಏನಿಲ್ಲ, ಯಾವ ಕಾಲಕ್ಕೂ ಲಯ ಇಲ್ಲ. ಭೋಗಶ್ಚ ಮುಕ್ತಿ ರೀತಿ ಸೂತ್ ಅವ್ರ ಪ್ರಕಾರ ಬಿಂಬನೂ ಲಯ ಆಗುತ್ತೆ, ಶೂನ್ಯವಾದಿಗಳವರೆಲ್ಲ ಬಿಂಬ ಲಯ ಆಗುತ್ತೆ, ಅಲ್ಲಿ ಅರ್ಥನೇ ಇಲ್ಲ ಅದಕ್ಕೆ. ಹಾಗಿರೋ ಪ್ರತಿಬಿಂಬ ಎಲ್ಲಿಂದ ಬರ್ತವೆ, ಇಲ್ಲಿ ಅಲ್ಲಿ ಶುರುವಾಗುತ್ತೆ. ಪ್ರತಿಬಿಂಬದ ದೃಷ್ಟಿಯಿಂದ ಬಿಂಬ ಇರಲೇಬೇಕು, ಎಲ್ಲರೂ ಪ್ರತಿಬಿಂಬ ಆಗೋದಿಲ್ಲ. ಬಿಂಬಕ್ಕೆ ಮತ್ತೊಂದು ಪ್ರತಿಬಿಂಬ ಇದ್ದರೆ ಅದು ಬಿಂಬ ಆಗೋದಿಲ್ಲ. ಆದ್ದರಿಂದ ಅಬ್ಸಲ್ಯೂಟ್ ಏನು ಒಪ್ಕೋಬೇಕಾಗ, ಸಿಂಪಲ್ ಇದು. ಒಬ್ಬರು ತಂದೆ ಎಲ್ಲ ಹೇಳ್ತಾ ಹೋಗ್ತಾರೆ. ದೇವ್ರ ತಂದೆ ಯಾರು ಅಂತ ಕೇಳಿ ಹೇಳಬೇಕಾಗ, ತಂದೆ ಇದ್ದರೆ ದೇವ್ರು ಆಗೋದಿಲ್ಲ ಅಂತ. ಇನ್ನೊಬ್ಬ ತಂದೆ ಇಲ್ಲದಕ್ಕೆ ಅಜ ಅಂತ ದೇವರಿಗೆ ಹೆಸರು. ಅಜ, ಅಜೋ ನಿರಂಜನ ಕಾಮಜನಕಃ ಕಂಜಲೋಚನ. ಹೌದು, ಅಂದರೆ ಸ್ವ ಅಂದರೆ ಎರಡು ರೀತಿಯಲ್ಲಿ. ಒಂದು ಪ್ರಕಾಶ ಅವನದಿದೆ, ಆದರೆ ಪ್ರಕಾಶ ಅವನು ಸ್ವಿಚ್ ಆನ್ ಮಾಡಬೇಕು. ಪರಮಾತ್ಮ ಯಾವನು ಮಾಡಿರ್ತಾನೆ ಆ ವಿಚಾರ ಬೇರೆ. ಬಟ್ ತಾನೇ ತನ್ನ ಅಧೀನದಲ್ಲಿ ಇದ್ದರೂ ಕೂಡ ತಾನೇನು ಮಾಡಾಗಿಲ್ಲ, ಅದನ್ನು ಸ್ವಾಮಿತ್ವ ಇಲ್ಲ ಅವನಿಗೆ. ದೇವರಿಗೆ ಸ್ವಾಮಿತ್ವ ಇರೋದು. ಎಷ್ಟೋ ಸರ್ತಿ ನಿಮಗೆ ಅರ್ಥ ಆಗುತ್ತೆ. ಫೈಲ್ ಅವನ ಮುಂದೆ ಇದೆ, ಕೇಸ್ ಸರ್ಕಾರ ಮುಂದೆ ಇದೆ, ಅವನ ಆಫೀಸರ್ ತರ್ಲಕ್ಕೆ ಹೇಳಿಲ್ಲ, ಒಯ್ಯಾಗಿಲ್ಲ ಅವನೀಗ. ಹೇಳಿದಷ್ಟು ತರಬೇಕು. ಅವನ ಮುಂದೆ ಇದ್ದರೂ ಕೂಡ ಏನು ಸ್ವಾತಂತ್ರ್ಯ ಇಲ್ಲ ಅವನಿಗೆ. ಈ ವಾಪಸ್ ಅಲ್ಲಿಡಾಗಿಲ್ಲ, ಕ್ಯಾನ್ಸಲ್ ಮಾಡಾಗಿ ಇದು ಮಾಡಿಲ್ಲ, ಇರೋದು ಇರೋ ಅಷ್ಟೇ. ಅದು ಸೇಫಾಗಿ ನೋಡ್ಕೋಬೇಕು. ಈ ಮತ್ತೆ ಅವ್ನು ಮುಂದಿಟ್ರೆ ಇನ್ಯಾರು ಹೇಳಿದ್ರು ಅಂತ ಕೇಳ್ತಾನೆ. ಆ ಥರ ನಮ್ಮದೆಲ್ಲ ಹೇಗಿದೆ ಅಂತ ಕೇಳಿ, ಏನೇ ಗುಣ ಇದ್ದರೂ ದೇವ್ರ ಅಧೀನ. ಅದು ದೇವ್ರು ಏನು ಮಾಡ್ಬೇಕು, ಅದನ್ನೀಗ ಅಭಿವ್ಯಕ್ತ ಮಾಡಬೇಕು, ಇಲ್ದವ್ರು ಆಗೋದೆ. ಇದು ಈ ಡಿಪೆಂಡೆನ್ಸ್ ಏನು ಮಾಡಿದ್ರೆ ಹೋಗೋದು. ಪ್ರತಿಬಿಂಬದ ಲಕ್ಷಣವೇ ಅದು. ಅದು ಡಿಪೆಂಡೆನ್ಸ್ ಇಲ್ಲದವರು ಪ್ರತಿಬಿಂಬ ಅಂತ ಕರೆಯೋದೇ ಇಲ್ಲ. ಅದು ಎಲ್ಲವೂ ಅಷ್ಟೇ. ಉಕ್ತಶ್ಚ ಬಿಂಬ ಪ್ರತಿಬಿಂಬ ಭಾವ ಪೈಂಗಿಶ್ರುತೋ ಉಕ್ತ ಲಯಾನು ಬಿಂಬದ ಕಾನ್ಸೆಪ್ಟು ಎಷ್ಟು ಕಡೆ ಹೆಲ್ಪ್ ಆಗುತ್ತೆ ನೋಡಬೇಕು. ಪ್ರತಿ ಕ್ಷಣನೂ ಉಪಯೋಗ ಬರುತ್ತೆ, ಹುಟ್ಟಿಗೆ ಉಪಯೋಗ ಬರುತ್ತೆ, ಲಯಕ್ಕೆ ಉಪಯೋಗ ಆಗುತ್ತೆ, ಪ್ರತಿಯೊಂದಕ್ಕೆ ಉಪಯೋಗ ಆಗೋದ್ರಿಂದ ಆ ದೊಡ್ಡ ತತ್ವ ಅದು. ಬಿಂಬ ಪ್ರತಿಬಿಂಬ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಒಂದೇ ನಿಜವಾದ ದ್ವೈತ ಸಿದ್ಧಾಂತ ಅರ್ಥ ಆದಾಗ ಲೆಕ್ಕ. ಬಿಂಬ ಪ್ರತಿಬಿಂಬ ಭಾವವು ದೇವಾನಾಂ ಉಕ್ತಲಯಾನುಸಾರತಃ ಇತಿ. ಅದು ಗೊತ್ತಾಗುತ್ತೆ ನಮಗೆ ಪ್ರತಿಬಿಂಬರು ಯಾರು ಅಂತ ಹೇಳ್ಬಿಟ್ಟು. ಇವತ್ತು ರಿಪೋರ್ಟ್ ಮಾಡ್ಕೋಬೇಕಾದ್ರೆ ಆಫೀಸ್ ಯಾರ ಮುಂದೆ ರಿಪೋರ್ಟ್ ಮಾಡ್ಕೊಬಿಡೋದು. ಯಾರ ಹತ್ರ ಮಾಡ್ಕೊತಾನೋ ಅವನೀಗ, ಯಾರು ಅಥಾರಿಟಿ ಇರ್ತಾರೆ ಅವ್ರ ಹತ್ರ ಮಾಡ್ಕೋಬೇಕು. ಯುಕ್ತ ಸ ಬಿಂಬ ಅಪರಃ ಪ್ರತಿಬಿಂಬ ಇತಿ ಉಕ್ತಮಸ್ತಿ ಇತ್ಯರ್ಥ. ತತ ಕಿಮಿತ್ಯತಃ ಬಿಂಬ ಇತಿ. ಬಿಂಬೇ ಲಯೋ ಯನ್ಯತಶ್ಚ ಮುಕ್ತೌ ಚಿದಾತ್ಮನಾಂ ತದ್ವಶತಾ ಚ ಸರ್ವದಾ. ಬಿಂಬದಲ್ಲೇ ಲಯ ಎಂಬ ನಿಯಮ ಇದೆ. ಸೊ ಲಯ ಆಗ್ತಾರೆ ಅಂತ ಹೇಳಿ ಬಿಂಬ ಸೇರ್ತಾರೆ ಅಂತ ಅರ್ಥನೇ ಹೊರತು ಅವ್ರು ದೇಹ ಕಳ್ಕೊತಾರೆ ಅಂತ ಅರ್ಥ ಅಲ್ಲ. ಚಿದಾತ್ಮನಾಂ ತದ್ವಶತಾ ಚ ಸರ್ವದ. ಚಿದಾತ್ಮನಾಮ ಅಂದರೆ ಚೇತನಾನಾಮ ಅಂತ. ಎಲ್ಲ ಚೇತನಗಳಿಗೂ ಕೂಡ ಭಗವದಾಧೀನ ತಪ್ಪಿದ್ದಲ್ಲ. ಜಡಗಳು ಚೇತನಧೀನ ಅಂತ ಎಲ್ರಿಗೂ ಗೊತ್ತಿದೆ. ಜಡಗಳು ಚೇತನಧೀನ. ಇಲ್ಲೋರು ಇಲ್ಲಿ ಜಡ ಮೂವ್ಮೆಂಟ್ ಇಲ್ಲ, ಅದಕ್ಕೆ ಚೇತನಧೀನ. ಚೇತನಗಳು ಸ್ವತಂತ್ರ ಚೇತನ ಪರಮದ ಅಧೀನ ಆಗಿದ್ದಾರೆ, ಬರಿಬಾರ್ದು. ಬಿಂಬೇ ಲಯೋ ಯನ್ನೇತಶ್ಚ ಮುಕ್ತೋ ಚಿದಾತ್ಮನಾಂ ತದ್ವಚತಾ ಚ ಸರ್ವದಾ. ಮೋಕ್ಷಾನಂತರಮಪಿ ಸರ್ವದ ಅಂದರೆ ಅಸೃಜ್ಯಾವಸ್ಥೆಯಲ್ಲೂ ಅಧೀನರೇ, ಸೃಷ್ಟಿಯಾದ ಮೇಲೂ ಅಧೀನರೇ, ಪ್ರತಿ ದೇಹದಲ್ಲೂ ಅಧೀನರೇ, ಅಲ್ಲಿ ಹೋದಾಗಲೂ ಅಧೀನರೇ, ಮುಕ್ತರಾದ ಮೇಲೂ ಅಧೀನರೇ, ಮುಕ್ತಿಯಲ್ಲೂ ಅಧೀನರೇ. ಆನಂದದಶ್ಚ ಮುಕ್ತಾನ. ಆನಂದ ಆಟೋಮೆಟಿಕ್ ಅಲ್ಲ, ಅಲ್ಲಿ ದೇವರು ಅನುಗ್ರಹ ಮಾಡ್ತಾನೆ ಇರ್ತಾನೆ. ಅದ್ರ ಬಗ್ಗೆ ಯೋಚನೆ ಮಾಡೋ ಕಾರಣ ಇಲ್ಲ. ಅದು ಏನು ಡಿಮ್ಯಾಂಡ್ ಮಾಡೋಂಗಿಲ್ಲ ಅಲ್ಲಿಗೆ. ಅದಕ್ಕೆ ಸಾಮ್ಯ ಯಾವಾಗ ಬರ್ತಿತ್ತು ಗೊತ್ತಾ? ಆಧೀನ್ಯ ಹೋಗಿದ್ರೆ, ಆಧೀನ್ಯ ಹೋಗೋದಿಲ್ವಲ್ಲ ಮುಕ್ತಿ. ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳಿದ ಮೇಲೆ ಗೊತ್ತಾಯ್ತಾ? ಪ್ರತಿಬಿಂಬ ಅಂತ ಕರೆದಾಗ ಆಧೀನ್ಯ ಇರಲೇಬೇಕು. ಮುಕ್ತಿಯಲ್ಲೂ ಬಿಂಬ ಪ್ರತಿಬಿಂಬ ಭಾವ ಇರೋದ್ರಿಂದಾಗಿಯೇ ಅದು ಹೋಗೋ ಚಾನ್ಸೇ ಇಲ್ಲ. ದೇರ್ ಫೋರ್ ಬಿಂಬ ಸಾಮ್ಯ ಪ್ರತಿಬಿಂಬಕ್ಕೆ ಹೇಗೆ ಬರುತ್ತೆ? ಈಗ ಪ್ರತಿಬಿಂಬ ಸಾಮ್ಯ ಪ್ರತಿಬಿಂಬ ಅಂತ ಯಾರು ಕರೀತಾರೆ? ಅದನ್ನು ಕರೀಲಿಕ್ಕೆ ಸಾಧ್ಯ ಇಲ್ಲ. ಆ ಸಾಮ್ಯ ಕೂಡ ಕಿಂಚಿತ್ ಸಾಮ್ಯ, ಸ್ವಲ್ಪ ಸಾಮ್ಯ ಅಲ್ಲ, ಕಿಂಚಿತ್ ಸಾಮ್ಯ ಅಷ್ಟೇ. ಯಾರು ಅಲ್ಲ, ಅವ್ರಿಗೆ ಕಾನೂನು ಒಪ್ಪಿಸ್ಬೇಕು ನಾವು. ಏನಪ್ಪ ನಿಂಗೆ ಶಿಕ್ಷೆ ಕೊಡ್ತೀವಿ, ಓಕೆ ಅಂತ ಕೇಳಿರ್ತಾರೆ, ಬೇಕಾಗಿಲ್ಲ. ಅವನು ಯಾವ ಒಪ್ಪಿದ್ರೆ ಅವ್ರಿಗೆ ಸಾತ್ವಿಕರಾಗಿಬಿಡ್ತಾನೆ. ಒಪ್ಪಿಸ್ಬೇಕು ಅವ್ನು ಕೊನೆಗೆ ಮಾಡದಂಡ ಎಲ್ಲ ಮಾಡಿದ್ರು ಕೂಡ ಅನ್ಯಾಯ ಅಂತ ಸಾಯ್ತಾನೆ ಹೊರಡ್ತಾನೆ. ಎಷ್ಟೋ ಸಲ ತಕ್ಕ ಶಿಕ್ಷೆ ಆಯ್ತು ಅಂತ ಒಪ್ಪದ್ಲೆ ಅವನು. ಗೊತ್ತಾಯ್ತಾ? ಅದೊಂದು ಎಲ್ಲರೂ ಕಂಡಿದ್ದಾರೆ ಅದರ ಸ್ವರೂಪ ಅದು.
ಮುಕ್ತರೆಲ್ಲ ಚಿನ್ಮಾತ್ರ ದೇಹದಿಂದ ಭೋಗ ಚಿನ್ಮಾತ್ರ. ಎಲ್ಲರೂ ಚಿನ್ಮಾತ್ರನೇ, ತಮೋಯೋಗರು ಚಿನ್ಮಾತ್ರನೇ, ಚೇತನ ಅಷ್ಟೇ. ಚಿನ್ನ ಅಂದರೆ ಆನಂದ ಇರಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಚೇತನ ಇವ್ರು ಹಾಗಲ್ಲ. ಚಿನ್ಮಾತ್ರ ಅಂದರೆ ಚೈತನ್ಯ ಒಂದರ್ಥ, ಜ್ಞಾನ ಇನ್ನೊಂದರ್ಥ. ಸ್ವರೂಪಾಭಿವ್ಯಕ್ತಿಯವರು ಎಲ್ಲರಿಗೂ ಕಾಮನ್. ಅದಕ್ಕೆ ಅವಳು ಮುಕ್ತಿ ಕೇಳಿದ್ಲು, ನಿನ್ನ ಮುಕ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ರು ಅಷ್ಟೇ. ಆ ಮುಕ್ತಿ ಬ್ರಾಡ್ ಮೀನಿಂಗ್ ಎಲ್ಲರಿಗೂ ಈಕ್ವಲ್ಲೇ ಅದು. ಆದರೆ ಆನಂದ ರೂಪದ ಮುಕ್ತಿ ಬೇರೆ, ದುಃಖದ ರೂಪದ ಮುಕ್ತಿ ಬೇರೆ. ಬಿಂಬೇ ಲಯೋ ಯನ್ಯತಶ್ಚ ಮುಕ್ತೌ ಚಿದಾತ್ಮನಾಂ ತದ್ವಚತಾ ಚ ಸರ್ವದಾ ಮೋಕ್ಷಾನಂತರಮಪಿ ಸರ್ವದಾ ಏತದುತ್ತರತ್ರೋಪ ಉಪಯೋಗಿ ಪ್ರಸಂಗಾದಿಹೋಕ್ತಂ ಯದಿ ಅಸ್ಮಾನ್ ಮುಕ್ತೌ ಪ್ರತಿಬಿಂಬಶ್ಚ ಬಿಂಬೇ ಲಯೋ ನಿಯತಃ ಪ್ರಮಾಣಸಿದ್ಧಃ ತಾನೇ ಚ ಅನ್ಯತ್ರ ಪಠಿತಾನಿ ತಸ್ಮಾದುಕ್ತಂ ಯುಕ್ತಮಿ. ಅದು ಬೇಕಾಷ್ಟಂಥ ವಾಕ್ಯ ಬೇರೆ ಕಡೆ ಕೊಟ್ಟಿದ್ದಾರೆ, ಅದರಿಂದ ಇಲ್ಲಿ ಕೊಡಲಿಲ್ಲ, ಅದಕ್ಕೆ ಹಾಗೆ ಹೇಳಿದ್ದಾರೆ ಅಂತ. ಅಲ್ಲಿಗಿರಲಿ. ಮತ್ತೆ ಶುಕ್ರವಾರ.